ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು SSLCಯ 3ನೇ ಎಕ್ಸಾಮ್ನ ಮೊದಲ ಎಕ್ಸಾಮ್ ಇವತ್ತಿರುತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು SSLC ಇವತ್ತು ಒಂದು ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ಎಕ್ಸಾಮ್ಸ್ ಯಾವ ರೀತಿಯಾಗಿರುತ್ತೆ, ಸ್ಟ್ರಿಕ್ಟ್ ಆಗಿರುತ್ತಾ ಅಥವಾ ಅಲ್ಲಿ ಸ್ವಲ್ಪ ಫ್ರೀ ಬಿಡ್ತಾರೆ? ಯಾಕಂದರೆ ಇದೊಂದು ಕೊನೆಯ ಎಕ್ಸಾಮ್ ಆಗಿದೆ. ಏನಾದರೂ ಪಾಸ್ ಆಗಲಿಕ್ಕೆ ಏನಾದರೂ ಒಂದು ಚಾನ್ಸಸ್ ಕೊಡ್ತಾರಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಸೊ ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳುವಂಥ ವಿಷಯ ಏನಂತಂದರೆ, ಈ ತರಹದ ಒಂದು ವಿದ್ಯಾರ್ಥಿಗಳು ಯೋಚನೆ ಮಾಡಿದರೆ ಅಂದರೆ ಫ್ರೀ ಬಿಡ್ತಾರೆ ಅಥವಾ ನಮಗೆ ಏನಾದರೂ ಸಹಾಯ ಮಾಡ್ಬೋದು, ಅಥವಾ CCTV ಬಗ್ಗೆ ಕೂಡ ನಿಮಗೆ ಮಾಹಿತಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ. CCTV ನೋಡಿರಿ, CCTVಗಳನ್ನು ಎಲ್ಲ ಕಡೆ ಕಂಪಲ್ಸರಿಯಾಗಿ ಅರೌಂಡ್ ಕರ್ನಾಟಕದಲ್ಲಿ 400ಕ್ಕಿಂತ ಹೆಚ್ಚು ಏನಂತಂದರೆ ಸೆಂಟರ್ಗಳಲ್ಲಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ SSLCನ. ಆದರೆ ಎಲ್ಲಿಯೂ ಕೂಡ CCTV ಇಲ್ಲದೇ ಎಕ್ಸಾಮನ್ನು ನಡೆಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಇರುವಂಥದ್ದು. CCTV ಇದ್ದರೆ ಮಾತ್ರ ಏನು ಮಾಡ್ತಾರೆ ಅಂದರೆ ಸೆಂಟರ್ಗಳನ್ನು ಕೊಡುವಂಥದ್ದು. ಸೊ ಹೀಗಾಗಿ CCTVಗೆ ಇಲ್ಲ ಅನ್ನೋದೊಂದು ಪ್ರಶ್ನೆಯೇ ಇಲ್ಲ. CCTV ಕಂಪಲ್ಸರಿಯಾಗಿರುತ್ತೆ. ಅದರ ಜೊತೆಗೆ ಏನಪ್ಪ ಅಂದರೆ ಸಿಟ್ಟಿಂಗ್ ಸ್ಕ್ವಾಡ್ ಇರ್ತಾರೆ, ಜೊತೆಗೆ ಸೂಪರ್ವೈಸರ್ಸ್, ಆಮೇಲೆ ಸ್ಕ್ವಾಡ್ಸ್ ಈ ಥರದ್ದು ಕೂಡ ಏನಪ್ಪ ಅಂದರೆ ಅವಾಗವಾಗ ಇನ್ಸ್ಪೆಕ್ಷನ್ ಕೂಡ ಮಾಡ್ತಿರ್ತಾರೆ. ಸೊ ನೀವು ನೀಟಾಗಿ ಮತ್ತು ಹುಷಾರಾಗಿ ಎಕ್ಸಾಮನ್ನು ಬರೀರಿ. ಯಾವುದೇ ಥರಂಥ ಯೋಚನೆಯನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ. ಫ್ರೀ ಬಿಡ್ತಾರೆ ಅಥವಾ ಸ್ಟ್ರಿಕ್ಟ್ ಇರೋದಿಲ್ವಾ ಅಥವಾ CCTV ಕ್ಯಾಮ್ರಾ ಇರೋದಿಲ್ಲ, ಈ ಥರವಂಥ ಯೋಚನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಬಟ್ ಎಕ್ಸಾಮನ್ನು ನೀವು ಚೆನ್ನಾಗಿ ಮಾಡಿ ಅಂತ ಹೇಳೋಕ್ಕೆ ಬಯಸ್ತೇವೆ.